ನಾರಿ ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಕುಗ್ರಾಮ ಅದು ಕೂಡ ಯಾವುದು ಬೀದರ್ನ ಕುಗ್ರಾಮದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರಂತೆ. ಕಾರಣ ಬಸ್ನಲ್ಲಿ ಫುಲ್ಲು ಮಹಿಳೆಯರೇ ತುಂಬಿ ತುಳುಕಾಡ್ತಾ ಇರೋದರಿಂದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ಹೋಗೋದಕ್ಕೆ ಬಸ್ಸೇ ಸಿಗ್ತಾ ಇಲ್ಲಂತೆ. ಇರೋದೋ ಒಂದೋ ಎರಡೋ ಬಸ್ಸು, ಅದರಲ್ಲೂ ಫುಲ್ ಮಹಿಳೆಯರೇ ಇದ್ರೆ ನಾವು ಹೇಗಪ್ಪ ಕಾಲೇಜಿಗೆ ಹೋಗೋದು ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ವಿದ್ಯಾರ್ಥಿಗಳಿಗೆ ತೊಡಕಾದ ಶಕ್ತಿ ಯೋಜನೆ, ಬಸ್ ಹತ್ತಲು ಪ್ರಯಾಣಿಕರ ತಳ್ಳಾಟ ನೂಕಾಟ, ಜೋತು ಬಿದ್ದು ವಿದ್ಯಾರ್ಥಿಗಳು ಪ್ರಯಾಣ. ಈ ನಾರಿ ಶಕ್ತಿ ಯೋಜನೆಯ ಜಾರಿ ಎಫೆಕ್ಟ್ನಿಂದಾಗಿ ಇಂದು ಕುಗ್ರಾಮದ ಬೀದರ್ನ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಬೀದರ್ ತಾಲೂಕಿನ ಬಹುತೇಕ ಹಳ್ಳಿಗಳಿಗೆ ಓಡಾಡುತ್ತಿರುವ ಸಾರಿಗೆ ಬಸ್ಗಳು ಮಹಿಳಾ ಪ್ರಯಾಣಿಕರಿಂದಲೇ ತುಂಬಿವೆ. ವಿದ್ಯಾರ್ಥಿಗಳು ಬಸ್ನಲ್ಲಿ ಕಾಲಿಡಲು ಜಾಗ ಇಲ್ಲದಂತಾಗಿದೆ. ಬೀದರ್ ಟು ಮನ್ನ ಏಕೇಳಿ, ಸಂಗೋಳಗಿ, ಹಳ್ಳಿಕೇಡ್, ಬಗದಲ್, ಚಿಟಗುಪ್ಪ, ಮಂಗಲಗಿ, ಔರಾಸಿರ್ಸಿ ಸೇರಿದಂತೆ ದಕ್ಷಿಣ ಕ್ಷೇತ್ರದ ಬಹುತೇಕ ಹೋಬಳಿ ಹಾಗೂ ಹಳ್ಳಿಗಳಿಗೆ ಕೆಲವು ಸಾರಿಗೆ ಬಸ್ ಇವೆ. ಶಕ್ತಿ ಯೋಜನೆಯಿಂದಾಗಿ ಈ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರೇ ಹೆಚ್ಚಾಗಿದ್ದಾರೆ. ಇದರಿಂದ ಪ್ರತಿದಿನ ಶಾಲಾ ಕಾಲೇಜುಗಳಿಗೆ ಬರುವಾಗ ಮತ್ತು ವಾಪಸ್ಸಾಗುವಾಗ ವಿದ್ಯಾರ್ಥಿಗಳು ಸಾರಿಗೆ ಬಸ್ನಲ್ಲಿ ಹರಸಾಹಸ ಪಟ್ಟು ಸವಾರಿ ಮಾಡುತ್ತಿದ್ದಾರೆ. ಇನ್ನು ಬಸ್ ನಿಲ್ದಾಣಗಳಲ್ಲಿ ಬಸ್ ಬಂದ ತಕ್ಷಣ ಬಸ್ ಸೀಟಿಗಾಗಿ ತಾಮೊಂದು ನಾಮೊಂದು ಅಂತ ಓಡೋಡಿ ಹೋಗಿ ಸೀಟು ಹಿಡಿಯುವ ದೃಶ್ಯಗಳು ಭಯಾನಕವಾಗಿದೆ. ಬಸ್ಗಳು ಫುಲ್ ರಶ್ ಆದ ಕಾರಣ ವಿದ್ಯಾರ್ಥಿಗಳು ಬಸ್ನ ಮೆಟ್ಟಿಲುಗಳ ಮೇಲೆ ನೇತಾಡ್ತಾ ಪ್ರಯಾಣಿಸುತ್ತಿದ್ದಾರೆ. ಈಗಾಗಲೇ ಕೆಲವು ವಿದ್ಯಾರ್ಥಿಗಳು ಮೆಟ್ಟಿಲು ಮೇಲೆ ನಿಂತು ಪ್ರಯಾಣ ಮಾಡುವಾಗ ಬಿದ್ದು ಗಂಭೀರ ಸ್ವರೂಪದ ಗಾಯಗಳನ್ನ ಮಾಡಿಕೊಂಡಿದ್ದಾರೆ. ಹಲವಾರು ಬಾರಿ ಬಸ್ಗಳನ್ನ ಹೆಚ್ಚುವರಿಯಾಗಿ ಹಾಕಿ ಎಂದ್ರು ಸಾರಿಗೆ ಅಧಿಕಾರಿಗಳು ಸ್ಪಂದನೆ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನೊಂದ ವಿದ್ಯಾರ್ಥಿಗಳು. ಹೆಣ್ಮಕ್ಳು ಫುಲ್ ತುಂಬ ಹೋಯ್ತಾರೆ, ನಮಗೆ ಒಟ್ಟೆ ಜಗನೇ ಬಿಡೋದಿಲ್ಲ. ಮುಂಜಾನೆ ಅದು ಬಸ್ ಬಂದ್ರೆ ಬರುತ್ತೆ, ಇಲ್ಲದರೆ ಇಲ್ಲ. ಆ ಮುಂಜಾನೆ 6 ಗಂಟೆ ಬರುವ ಬಸ್ 6ವರೆಗೆ ಬರುತ್ತೆ, ಮತ್ತು 9ವರೆಗೆ ಬಸ್ ಬರೋದು 10ಕ್ಕೆ ಬರುತ್ತೆ, 11ಕ್ಕೆ ಬರುತ್ತೆ. ಪೂರ ಕ್ಲಾಸ್ 2 ಕ್ಲಾಸ್ ಮಿಸ್ ಆಗುತ್ತೆ. ಕಾಲೇಜಲ್ಲಿ ಹೊರಗೆ ತೊಗೊಂಬೋದೇ ಇಲ್ಲ, ಕಾಲೇಜಲ್ಲಿ ಹೊರಗೆ ಹಾಕ್ಬಿಡ್ತಾರೆ. ಒಂದೇ ಬಸ್ಸು, ಚುಂಚೋಳಿ ಬಸ್ಸು ಒಂದೇ ಬಸ್ ಹಾಕಿದ್ದಾರೆ. ನಾನು ಕರ್ಕನಹಳ್ಳಿಯಿಂದ ಬರ್ತೀನಿ. ಇಲ್ಲ, ಕರ್ಕನಹಳ್ಳಿ, ಭೀಮಕಡ, ಉಡುಮನಹಳ್ಳಿಯವರು, ಅಕ್ಕಪಕ್ಕದವರು. ಏನ್ರಿ ಜೋತ್ ಬಿದ್ದು ಪಬ್ಲಿಕ್ ರಶ್ ಇರುತ್ತೆ. ಜೋತ್ ಬಿದ್ದು ಬಸ್ ಒಂದೇ ಬಸ್ಸು ಈ ರೂಟಿಗೆ ಒಂದೇ ಬಸ್ಸು. ಎಕ್ಸಾಮ್ ಹೋಗಿದ್ರೆ ಮುಂಜಾನೆ 6 ಗಂಟೆ ಬಸ್ಗೆ, ಅದು 11 ಗಂಟೆ ಎಕ್ಸಾಮ್ ಇದ್ರು ಕೂಡ 6 ಗಂಟೆ ಬಸ್ಗೆ ಬರಬೇಕಂತೆ. ಮಿಸ್ ಆದ್ರೆ ಹೋಯ್ತು, ಗಾಡಿ ತಗೊಂಡು ಬರಕತ್ತೆ. ಎಕ್ಸಾಮ್ ಹೋಯ್ತು. ಹೆಣ್ಮಕ್ಳು ಫುಲ್ಲು ಫ್ರೀ ಇದೆ ಅವರಿಗೆ. ನಾರಿ ಶಕ್ತಿ ಯೋಜನೆ ಫುಲ್ ಸಮಸ್ಯೆ ಅದರಿಂದ. ಬೀದರ್ ದಕ್ಷಿಣದಲ್ಲಿ ಹಾಲಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಅನ್ನೋ ಆರೋಪವಿದೆ. ಇನ್ನು ಜಿಲ್ಲೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಇದ್ರು ನಾರಿ ಶಕ್ತಿಯಿಂದ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ನೀಡದೆ ಮೌನಕ್ಕೆ ಶರಣಾಗಿದ್ದಾರೆ. ಇನ್ನು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೂಡ ಈ ಬಗ್ಗೆ ಗಮನ ಹರಿಸಿಲ್ಲ. ಎಲ್ಲಿ ಸಮಸ್ಯೆ ಇದ್ರೂ ಕೂಡ ನಾವು ಇಲ್ಲ ಅಂತ ಯಾವ ಅನುಸೂಚಿಗೆ ಐತಂದ್ರೆ ಅದು ಕೂಡ ನಾವು ಜಾಸ್ತಿ ಬಸ್ಸಸ್ ಮಾಡ್ತೀವಿ. ಹಳಿಕೆ ಇದು ನಮ್ಮ ಮನ್ನಾಕಿಳಿ ರೂಟ್ನಲ್ಲಿ ಜಾಸ್ತಿ ಆಗ್ತಾ ಇದೆ, ಅದು ಕೂಡ ಹಿನ ಒಂದು 2-3 ಅನುಸೂಚಿ ಜಾಸ್ತಿ ಮಾಡ್ತೀವಿ. ಇಲ್ಲ ಹಿನ ಸ್ವಲ್ಪ ಗಾಡಿ ಜಾಸ್ತಿ ಮಾಡಬೇಕು, ಅದು ಹಿನ ಕಡೆ ಸ್ವಲ್ಪ ಡಿಮಾಂಡ್ ಇದೆ. ಈಗ ಮನ್ನಾಕಿಳಿಗೆ ಮಾಡಬೇಕು, ಸ್ವಲ್ಪ ಔರಾತ್ ಕಡೆ ಮಾಡಬೇಕಾಗ್ತದೆ. ಆಮೇಲೆ ಹುಮ್ನಾಬಾದ್ ಲೈನಲ್ಲಿ ಮಾಡಬೇಕಾಗ್ತದೆ. ಸ್ವಲ್ಪ ಹಲಳಿ ಬೆಳಳಿ ನಡಬರ್ಕೆನ್ನ ವಿಲೇಜಸ್ ಇದೆ, ಇಲ್ಲ ಅದು ಸ್ವಲ್ಪ ಮಾಡಬೇಕಾಗ್ತದೆ. ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಕಾಯುವ ಜೊತೆಗೆ ಸೀಟಿಗಾಗಿ ತಾಮೊಂದು ನಾಮೊಂದು ಎಂದು ಓಡ್ತಿದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿರುವುದು ಮಾತ್ರ ವಿಪರ್ಯಾಸದ ಸಂಗತಿ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.